ಅನ್ಸುತ್ತೆ. ಹೇಗೆ ಹೇಳೋದು ನಾನು ನಿಮ್ಗೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ವಾತಾವರಣ ಪರಮಾದ್ಭುತವಾಗಿದೆ. ವೆದರ್ನ ದೃಷ್ಟಿಯಿಂದ ಹೇಳ್ತಿಲ್ಲ, ವೆದರ್ ಸಿಕ್ಕಾಪಟ್ಟೆ ಚಳಿ ಇದೆ. ನನ್ಗನ್ಸುತ್ತೆ ಒಂದು 7-8 ಡಿಗ್ರಿ ಟೆಂಪರೇಚರ್ ಇರ್ಬೋದು. ಐ ನಾಟ್ ಶ್ಯೂರ್, ನಾನು ಚೆಕ್ ಮಾಡಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಕೆಟ್ಟ ಗಾಳಿ ಬೀಸ್ತಾ ಇದೆ, ಭಯಂಕರವಾಗಿರುವಂಥ ಗಾಳಿ ಬೀಸ್ತಾ ಇದೆ. ಆ ಚಳಿ ಫೀಲ್ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಾಗ್ಬೋದು, ನಾನು ಟೋಟಲಿ ಕವರ್ಡ್. ನನ್ನ ಮೇಲೊಂದು ಜರ್ಕಿನ್ ಹಾಕೊಂಡು, ತಲೆ ಮೇಲೊಂದು ಟೋಪಿ ಹಾಕೊಂಡು, ಕೈಗೆ ಗ್ಲೌಸ್ ಕೂಡ ಹಾಕೊಂಡು ಓಡಾಡಬೇಕಾಗಿರುವಂಥ ಪರಿಸ್ಥಿತಿ. ಆ ಥರದ ಚಳಿ ಇದೆ. ಬಟ್ ಆ ಚಳಿ ಕೂಡ ಬಹಳ ಖುಷಿ ಅನ್ನಿಸ್ತದೆ. ಯಾಕೆ ಅಂತಂದ್ರೆ ಇಲ್ಲಿನ ವಾತಾವರಣ ಹಾಗಿದೆ. ಎಲ್ಲಿ ನೋಡಿದ್ರು ರಾಮಧುನ್. ಬಹುಶಃ ನನಗನ್ಸುತ್ತೆ ನಿಮಗೆ 22ಕ್ಕೆ ನನಗೆ ಪಾಸ್ ಸಿಗಲಿಲ್ಲ, ನನಗೆ ನೋಡ್ಲಿಕ್ಕೆ ಸಿಗಲಿಲ್ಲ ಮಂದಿರ ಅಂತಂದ್ರೆ ಬೇಜಾರು ಮಾಡ್ಕೊಳ್ಳೋ ಅಗತ್ಯವೇ ಇಲ್ಲ. ಪಾಸೇ ಬೇಕಾಗಿಲ್ಲ. ಈ ವಾತಾವರಣ ನೋಡ್ಲಿಕ್ಕೋಸ್ಕರ ಬರಬೇಕು. ನನಗೆ ಸತ್ಯ ಹೇಳಬೇಕು ಅಂತಂದ್ರೆ ಇವತ್ತು ಅನ್ನಿಸ್ತಾ ಇದೆ, ಅನೇಕ ಬಾರಿ ಹೇಳ್ತಾರಲ್ಲ, ನಾವು ದಾಸರ ಮಾತುಗಳನ್ನು ಕೇಳಿದ್ದೀವಿ, ಶರಣರು ಹೇಳ್ತಾರೆ, ಭಗವಂತ ನಿನಗಿಂತ ಹೆಚ್ಚು ನಿನ್ನ ಭಕ್ತರ ಸೇವೆ ಮಾಡೋದು ಬಹಳ ಖುಷಿ ಅನ್ಸುತ್ತೆ ಅಂತ. ಅದು ಯಾಕೆ ಅಂತ ಸತ್ಯವಾಗ್ಲೂ ನನಗೆ ಈಗ ಅರ್ಥ ಆಗ್ತಾ ಇದೆ. ಆ ಭಕ್ತರ ಉತ್ಸಾಹ ಇದೆಯಲ್ಲ, ಅನ್ಇಮ್ಯಾಜಿನಬಲ್. ನಾನು ನಿಮ್ಗೆ ತೋರಿಸ್ತೀನಿ ಉದ್ದಕ್ಕೂ ನನಗೆ ಏನೇನು ಖುಷಿ ಕೊಡ್ತಾ ಇದೆ ಇಲ್ಲಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಈ ಸ್ಟ್ರೀಟ್ ನೋಡಿ, ನಾನು ಬೆಳಗ್ಗೆ ನಿಮ್ಗೆ ತೋರಿಸಿದಾಗ ಹೇಗಿತ್ತು, ಈಗ ಈ ಸ್ಟ್ರೀಟ್ ಹೇಗಿದೆ ಅಂತ. ಒಂದೇ ಸೊನ್ನೆ ರಾಮಧುನ್ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಇಲ್ಲೊಂದು ಪುಟ್ಟ ಸಣ್ಣದಾಗಿರುವಂತ ಒಂದು ಮನೆ, ಆ ಮನೆಯೊಳಗೆ ಸಂತರದೊಂದು ಪ್ರವಚನ ನಡೀತಾ ಇದೆ, ಭಜನ್ ನಡೀತಾ ಇದೆ. ಅಯ್ಯೋ, ಇಡೀ ಎಲ್ಲಂದ್ರೆ ಅಲ್ಲಿ ಸಂತರು ಕೂತಿದ್ದಾರೆ. ಅವರ ಭಜನೆಗಳು, ಪ್ರವಚನಗಳು ನಿರಂತರವಾಗಿ ನಡೀತಾ ಇರೋದನ್ನ ನೋಡ್ತಾ ಇದ್ದೀನಿ. ಜನ ಅಂತೂ ನಿಮ್ಗೆ ಕಾಲಿಡ್ಲಿಕ್ಕೆ ಜಾಗ ಇಲ್ಲದೆ ಇರೋಷ್ಟು. ಅಂಡ್ ದೊಡ್ಡ ವೆಹಿಕಲ್ಗಳನ್ನೆಲ್ಲ ಇಲ್ಲಿ ಆಲ್ಮೋಸ್ಟ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇವತ್ತೇ ಇದು ಸ್ಟಾಪ್ ಆಗಿದೆ ಅಂತಂದ್ರೆ ನಾಳೆ ಇದು ಯಾವುದೇ ಸಿಗೋದು ನನಗಂತೂ ಅನುಮಾನ ಇದೆ. ಇವತ್ತೇನಿದ್ರು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಜಾಸ್ತಿ ಆಗಿದೆ, ನಾಳೆ ಏನಂತರ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಒಂದ್ಸಲ ನೀವು ನೋಡಿದ್ರೆ ಅಂದಾಜಾಗ್ಬೋದು ಹೇಗಿದೆ ಅಂತ. ಅಲ್ಲಲ್ಲಿ ಈ ವೈಷ್ಣವ ಭೋಜನಾಲಯ ಅಂತ ಕರೆಯುವಂತ ಹೋಟೆಲ್ಸ್ ಇದೆ. ಅಂಡ್ ಇವ್ರು ಹೇಳ್ತಿದ್ರಲ್ಲ, ಎಲ್ಲೂ ಕೂಡ ನಿಮಗೆ ನಾನ್ ವೆಜಿಟೇರಿಯನ್ ಸಿಗೋದಿಲ್ಲ ಅಂತ. ಇಟ್ಸ್ ಟ್ರೂ. ನಿಮಗೆ ನಾನ್ ವೆಜಿಟೇರಿಯನ್ ಇಲ್ಲ, ಕುಡಿತದ ಅಂಗಡಿಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಸಿಗೋದಿಲ್ಲ. ಆ ಥರದ ವಾತಾವರಣವನ್ನ. ಅಂಡ್ ಈ ಹೊತ್ತಲ್ಲೂ ಕೂಡ ಈ ಸ್ಟ್ರೀಟ್ಸ್ ಅನ್ನ ಕ್ಲೀನ್ ಮಾಡುವಂತ ಜನ ಕಂಡು ಬರ್ತಾರೆ. ಅವರು ಉದ್ದಕ್ಕೂ ಪೊರಕೆ ಹಿಡ್ಕೊಂಡು ಆ ಸ್ಟ್ರೀಟ್ ಅನ್ನ ಕ್ಲೀನ್ ಮಾಡ್ತಾ ಹೋಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತು ಅದರ ಟೆಸ್ಟಿಂಗ್ ಮಾಡಬೇಕು ಅಂತ ಎಷ್ಟು ಜನ ಪದೇ 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 ಬರ್ತಿದ್ದಾರೆ ಅಂತಂದ್ರೆ ಅದೊಂಥರ ವಿಶೇಷವಾಗಿರುವಂಥದ್ದು. ಈ ಮನುಷ್ಯ ಇಲ್ಲಿ ಕ್ಲೀನ್ ಮಾಡ್ತಿದ್ದಾನೆ, ಜನ ಓಡಾಡ್ತಿದ್ದಾರೆ. ಸೊ ಈ ತರ ನಿರಂತರವಾಗಿರುವಂತ ಚಟುವಟಿಕೆ ಇಲ್ಲಿ ನಡೀತಾ ಇದೆ. ಮಿತ್ರರೇ, ನೀವು ಅಲ್ಲಿ ಕೂತ್ಕೊಂಡು ನೋಡ್ತಾ ಇರೋರು, ಅಫ್ಕೋರ್ಸ್ ಇಲ್ಲಿ ಯಾರ್ಯಾರು ಬಂದಿದ್ದಾರೋ ಭಾಗ್ಯವಂತರು. ಯಾಕೆ ಅಂತಂದ್ರೆ ಈ ವಾತಾವರಣ, ನನಗೆ ಮಂದಿರ ನೋಡ್ಲಿಕ್ಕೆ ಸಿಗೋದು ಒಂದು ಪಾರ್ಟ್, ಆದ್ರೆ ಈ ವಾತಾವರಣವನ್ನು ಅನುಭವಿಸೋದಿದೆಯಲ್ಲ, ಅದೇ ಬಹಳ ವಿಶಿಷ್ಟವಾಗಿರುವಂಥದ್ದು ನನಗನ್ಸುತ್ತೆ. ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ನಾನು ಫುಟ್ಪಾತ್ ಇಂದ ಕೆಳಗೆ ಬಂದು ರೋಡಲ್ಲೇ ಒಂದು ರೌಂಡ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ದಟ್ ನೀವು ಅಲ್ಲಿ ಕೂತವರು ಕೂಡ ಒಂದ್ಸಲ ಫೀಲ್ ಮಾಡ್ಕೊಳ್ಳಿ ಹೇಗಿದೆ ಅಂತ. ಆ ಜನರ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆಲ್ ಹ್ಯಾಪಿ. ಅವರ ಮುಖದಲ್ಲಿ ಆ ಭಾವನೆ ಇದೆ. ಅಲಂಕಾರದ ದೃಷ್ಟಿಯಿಂದ ನನಗಂತೂ ಒಂದು ಭಗವಂತನ ಇರುವಂತ ಸ್ಥಳ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟವಾಗಿರುವಂತ ಕಲ್ಪನೆ ಇಟ್ಕೊಡುತ್ತೆ. ಫೈನ್, ನಾನು ತುಂಬಾ ಮತ್ತೆ ನಿಂತ್ಕೊಳ್ಳಲ್ಲ ಮಾತಾಡ್ತಾ. ಇನ್ನು ಮತ್ತೆ ಯಾವಾಗಲಾದ್ರೂ ಒಂದು ವಿಶೇಷವಾಗಿರುವಂತ ಸಂಗತಿ ಇದ್ದಾಗ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆ ಚಳಿ ಅಂತೂ ನಮ್ಮನ್ನ ಜೀವ ಹಿಂಡೋ ತರ ಇದೆ. ಕೆಟ್ಟದಾಗಿರುವಂತ ಗಾಳಿ, ಆ ಗಾಳಿಗೆ ಒಂಥರ ಏನೋ ಬಾಡಿ ಪೇಯ್ನ್